ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಾಸವಾಳ 2 ರೇಟ್ ಬಿಟ್ಟಿತ್ತು. ಸ್ವಲ್ಪ ತುಳಸಿ ನಮ್ಮ ಗಿಡದ್ದಾಯಿತು, ಹಾಗೆ ಮಲ್ಲಿಗೆ ಹೂವು ಮತ್ತು ಸುಗಂಧರಾಜ 2 ತರಿಸಿದ್ದೆ. ಇದನ್ನು ನಾನೇ ಕಟ್ಟಿದ್ದು. ಇದನ್ನು ನಾನೇ ಕಟ್ಟಿದೆ. ಇದನ್ನು ದಿಂಡು ಕಟ್ಟಿದಂಗೆ ಕಟ್ಟಿರೋದು ಈ ಥರ ಬಂದಿದೆ. ಇದು ಮಾಮೂಲಿ ಹೂ ಕಟ್ತಾರಲ್ಲ ಆ ರೀತಿ ಕಟ್ಟಿದ್ದೀನಿ. ಇದು ದಿಂಡು ಕಟ್ಟಿರೋದು, ಇದು ಎಳ್ಕೊಳ್ಳಲ್ಲ, ಹಾಗಾಗಿ ಅದನ್ನು ಆ ಥರ ಕಟ್ಟಿದ್ದೀನಿ. ಇಲ್ಲಿ 3 ಥರ ಹೂ ಕಟ್ಟಿದ್ದೀನಿ. ಇದು ದಿಂಡು ಕಟ್ಟಿರೋದು, ಇದು ಈ ಥರ ಕಟ್ಕೊಂಡಿದ್ದೀನಿ ಸುಗಂಧರಾಜ. ಇದು ಮಾಮೂಲಿ ಹೂವು ಕಟ್ಟಿರೋದು, ಇದು ಮತ್ತು ಇದು ಹೂ ಕಟ್ಟಿರುವಂಥದ್ದು. ಇಷ್ಟು ಈ ಥರ ಕಟ್ಕೊಂಡಿದ್ದೀನಿ ಇವತ್ತು. ಸ್ವಲ್ಪ ಹೊರಗಡೆ ಗಿಡ ಸ್ವಲ್ಪ ಸೀಡ್ಸ್ ಇತ್ತು, ಹಾಗೆ ನರ್ಸರಿಗೆ ಹೋಗಿದ್ದೆ. ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಇಷ್ಟ ಆಯಿತು, ಹಾಗಾಗಿ ಬನ್ನಿ ನೋಡ್ಕೊಂಡು ಬರೋಣ. ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಂದ ಬರುತ್ತಾ ಒಬ್ಬರು ಮನೆಗೆ ಹೋಗಿದ್ದೆ. ಅವ್ರು ಯಾರು ಅಂದರೆ ಹೇಮಾಸ್ ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್, ಅವ್ರ ಮನೆಗೆ ಹೋಗಿದ್ದೆ ನಾನು. ತುಂಬ ಚೆನ್ನಾಗಿತ್ತು ಗಿಡಗಳೆಲ್ಲವೂ ಅವ್ರದ್ದು. ನೋಡಿಕೊಂಡು ಜಾಸ್ತಿ ಹೊತ್ತಿರಲಿಲ್ಲ, ಎಲ್ಲೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿ ಬರಬೇಕಾಯ್ತು. ಹಾಗಾಗಿ ಅವ್ರ ಹತ್ರ ನಾನು ಇದನ್ನು ಇಸ್ಕೊಂಡು ಬಂದೆ. ಇದು ಚಪ್ರದ ಅವರೆಕಾಯಿ ಸೀಡ್ಸು, ಹಾಗೆ ಇದು ಮಾರ್ನಿಂಗ್ ಗ್ಲೋರಿ ಅಂತ ಬ್ಲೂ ಮತ್ತು ಪಿಂಕ್ ಕಲರ್ ಇದೆ ಅಂತ ಹೇಳಿಕೊಟ್ರು. ನನಗೆ ಅವ್ರ ಮನೆಗೆ ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಅವ್ರದ್ದು ಗಿಡ ಎಲ್ಲ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ನೋಡಿದಾಗ ಒಂಥರ ಖುಷಿ ಆಯಿತು. ಹೋಗಿದ ತಕ್ಷಣ ಅವ್ರ ಮನೆಯಲ್ಲಿ ಒಂದು ನಾಯಿ ಸಾಕಿದ್ದಾರೆ. ನಾಯಿ ಅಂತ ಹೇಳ್ಬಾರ್ದು, ಪಾರು ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಪಾರು ತುಂಬ ಚೆನ್ನಾಗಿದ್ದಾಳೆ, ಕ್ಯೂಟಾಗಿ. ಇದು ನೋಡಿ, ಈ ಥರ ಇದೆ ಸೀಡ್ಸ್. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾನು ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಹೋಗ್ತಾ ಬನ್ನೂರ ಹತ್ರ ನರ್ಸರಿಗೆ ಹೋಗಿದ್ದೆ. ನರ್ಸರಿಲಿ ಅಲ್ಲಿ ರೋಡ್ ಸೈಡಲ್ಲೇ ಇಟ್ಕೊಂಡಿದ್ದಾರೆ. ಅಲ್ಲಿ ತೊಗೊಳ್ಳೋಣ ಗಿಡನ ಅಂತ ಹೋದೆ. ನಂದು ಒಂದು 3-4 ಗಿಡ ಒಣಗೋಗಿದೆ. ದಾಸವಾಳ 3-4 ಅನ್ನೋದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು, ಒಣಗೋಗಿದೆ. ಅದಕ್ಕೆ ಬೇರೆ ಕಲರ್ಸ್ ಯಾವುದಾದ್ರೂ ಇದ್ದರೆ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ಅಲ್ಲಿ ಹೂವು ಅರಳಿರೋದನ್ನು ಮುಂದೆ ಇಟ್ಟಿರ್ತಾರೆ, ಹೂವು ಅರಳದೇ ಇರೋದನ್ನು ಒಳಗಡೆ ಇಟ್ಟಿರ್ತಾರೆ. ಹೂವು ಅರಳದೇ ಇರೋದು ನನಗೆ ಯಾವ ಕಲರ್ ಅಂತ ಗೊತ್ತಾಗಲಿಲ್ಲ, ಅದನ್ನು ನಾನು ತಂದಿಲ್ಲ. ಹೂವು ಅರಳಿರೋದ್ರಲ್ಲಿ 2 ಕಲರ್ಸ್ ಇತ್ತು, ಆ 2 ಕಲರ್ಸನ್ನು ತೊಗೊಂಡು ಬಂದೆ ನಾನು. ಹಾಗೆ ಒಂದು ಮಲ್ಲಿಗೆ ಗಿಡ ತೊಗೊಂಡು ಬಂದೆ. ಈಗ ನನಗೆ ಬೇಕಾಗಿರೋದು ಮಲ್ಲಿಗೆಯಲ್ಲಿ ಸಿಂಗಲ್ ಪೆಟಲ್ಸ್ ಬೇಕಿತ್ತು, ಅದು ನನಗೆ ಸಿಗಲಿಲ್ಲ. ಎಲ್ಲಿ ಹೋದ್ರೂ ನನಗೆ ಜಾಸ್ತಿ ಸಿಗ್ತಾ ಇರುವಂಥದ್ದು ಜಾಸ್ತಿ ಈ ಥರ ದಪ್ಪ ದಪ್ಪ ಇರೋದು. ನೋಡಿ, ಇದು ಆಗಲೇ ಹೂ ಬಿಟ್ಟಿತ್ತು, ತುಂಬ ಉದ್ದ ಇತ್ತು ಸ್ವಲ್ಪ, ಹಾಗಾಗಿ ತೊಗೊಂಡು ಬಂದೆ. ಅವರು 100 ರೂಪೀಸ್ ಏನೋ ಹೇಳಿದ್ರು ಮಲ್ಲಿಗೆ ಗಿಡನ. 80 ರೂಪೀಸ್ ಕೊಟ್ಟು ನಾನು ತೊಗೊಂಡು ಬಂದೆ. ಇಷ್ಟುದ್ದ ಇದೆ, ಒಂದು ದೊಡ್ಡ ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಆಮೇಲೆ ಇದೊಂದು ದಾಸವಾಳ, ಇದು ಚೆನ್ನಾಗಿದೆ, ಸಿಂಗಲ್ ಪೆಟಲ್ಸು, ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ನನ್ನ ಹತ್ರ ಇರಲಿಲ್ಲ ಈ ಕಲರು. ಸ್ವಲ್ಪ ಎಲೆನೂ ಒಂಥರ ಡಿಫ್ರೆಂಟಾಗಿದೆ. ಈ ದಾಸವಾಳ ಎಲೆ ನೋಡಿ, ಅಂದರೆ ಅದೇ ಥರ ಇದೆ, ಸ್ವಲ್ಪ ಡಿಸೈನ್ ಇದೆ ನೋಡಿ, ಈ ಥರ ಇದೆ. ಇದು ಈ ಥರ ಬರುತ್ತೆ, ಮಾಮೂಲಿದಾದರೆ ಈ ಥರ ಇರುತ್ತೆ. ಮತ್ತು ಇದು ಚೆನ್ನಾಗಿದೆ. ಇದು ಆವಾಗಲೇ ಮಗ್ಬಿಟ್ಟಿದೆ, ನೆನ್ನೆ ಒಂದು ಅರಳಿತ್ತು. ನಾನು ಫೋಟೋನೂ ಕೂಡ ತೆಕ್ಕೊಳ್ಳೋಕ್ಕಾಗಲಿಲ್ಲ. ನೋಡಿ, ಇಷ್ಟುದ್ದ ಇದೆ. 3 ಗಿಡನೂ ನಾನು ತೊಗೊಂಡು ಬಂದೆ. ನನಗೆ ಇಷ್ಟ ಆಯಿತು. ಈಗ ಇನ್ನೊಂದು ಸ್ವಲ್ಪ ದಾಸವಾಳ ಗಿಡ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಊಟಿಯಿಂದ ತೊಗೊಂಡು ಬಂದಿದ್ದೆ ನಾನು ಒಂದು ಸಲ, ಒಣಗೋಗಿತ್ತು, ತುಂಬ ಬೇಜಾರಾಗ್ಬಿಟ್ಟಿತ್ತು. ಅದನ್ನು ತೆಗೆದು ಬೇರೆ ಸಮೇತ ಉಳಿಸ್ಕೊಂಬಿಡೋಣ, ಇದನ್ನು ಏನಾದರೂ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಹಾಕಿದ್ದೀನಿ. ಇಷ್ಟು ಚಿಗುರ್ಕೊಂಡು ಬಂದಿದೆ ನೋಡಿ. ಇದು ಲ್ಯಾವೆಂಡರ್ ಕಲರ್ ಬಿಡ್ತಾಯಿತ್ತು ಹೂವು. ಗಿಡನೇ ಬಿಸಿಲಿಗೆ ನಾನು ಎಲ್ಲೆಲ್ಲಿ ಜಾಗ ಚೇಂಜ್ ಮಾಡಿದ್ರೂ ಅದು ಇರ್ತಾ ಇಲ್ಲ, ಆಲ್ಮೋಸ್ಟ್ ಅದು ತಡ್ಕೊಳ್ತಿಲ್ಲ ಅಂತ ಅನಿಸುತ್ತೆ. ಫುಲ್ಲು ಪುಡಿ ಆಗಿದೆ. ನಾನು ಇಟ್ಟಿರೋದೇ ನೆರಳಲ್ಲಿ, ಆದರೂ ಅದು ಪುಡಿ ಆಗ್ತಾಯಿದೆ ನೋಡಿ. ಎಷ್ಟು ಈ ಥರ ಪುಡಿ ಆಗಿಬಿಟ್ಟಿದೆ. ಮೋಸ್ಟ್ಲಿ ಚಿಗುರ್ಬೋದೇನೋ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಚಿಗುರುತ್ತಾ ಇದೆ ಅಂತ ಹೇಳಿ ನಾನು ಇನ್ನೂ ನೆರಳಿಗೆ ಇಟ್ಕೊಂಡಿದ್ದೀನಿ. ಪುನಃ ನೋಡೋಣ, ಅದು ಹಾಗೆ ಇಲ್ಲಿ. ಇದು ಲ್ಯಾವೆಂಡರ್ ಕಲರ್ ದಾಸವಾಳ, ಸಿಂಗಲ್ ಪೆಟಲ್ಸು, ಚಿಗುರಿದೆ. ಒಣಗೋಗುತ್ತೆ ಅನ್ನೋ ಬೈಕೆ ಒಂದು 5-6 ಕಟ್ಟಿಂಗ್ಸ್ನ ನಾನು ಸಣ್ಣದು ಈ ಕಡೆ ಹಾಕಿದ್ದೆ. ಒಂದು ಗಿಡ ಬಂದಿದೆ ಅಲ್ಲಿ, ಬೇರೆ ಕಡೆ ಇನ್ನೊಂದು ಕಡೆ ಅದೊಂದು. ಇದಂತೂ ಮಲ್ಲಿಗೆ ರಾತ್ರಿ ಏನು ಗಮ್ಮಂತ ಇತ್ತು ಅಂದರೆ
ಸಿಕ್ಕಾಬಟ್ಟೆ ಗಮ್ಮಂತ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಬಂಚ್ ಫುಲ್ಲು ಬಿಟ್ಟಿದೆ. ಮೊನ್ನೆ ನಾನು ತೊಗೊಂಡು ಬಂದಾಗಲೂ ಒಂದು 4 ಅರಳಿತ್ತು. ಇದು ಎಲೆ ಎಲ್ಲ ತೆಗೆದುಬಿಟ್ಟು ಇನ್ನೊಂದು 3 ದಿನ ಹೋಗಲಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಆಮೇಲೆ ಹಾಕೋಣ ಅಂತ ತೊಗೊಂಡು ಬಂದ ತಕ್ಷಣ ಹಾಕಿದ್ರೆ ಒಣಗೋಗುತ್ತೆ ಅಂತ ಹೇಳಿ. ಹಾಗೂ ಹೇಳ್ತಾಯಿದ್ರು, ಹೇಮಾ ಸಿಸ್ಟರ್ ಹೇಳ್ತಾಯಿದ್ರು, ಅವ್ರ ಮನೆಗೆ ಹೋಗಿದ್ದಾಗ ಕಾರಲ್ಲಿ ಇಟ್ಟಿದ್ದು ನೋಡಿಬಿಟ್ಟು, ಗಿಡ ಪರ್ಚೇಸ್ ಮಾಡಿದಿರಲ್ಲ ಸಿಸ್ಟರ್, ಬಿಸಿಲು ಒಣಗೋಗುತ್ತೆ ಅಂತ. ನಾನು ತಡೆಯೋಕ್ಕಾಗಲಿಲ್ಲ, ನನಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನಿಸ್ಬಿಟ್ಟಿತ್ತು. ನರ್ಸರಿಗೆ ಹೋಗೋದಕ್ಕೋಸ್ಕರನೇ ನಾನು ಹೊರಗಡೆ ಹೋಗ್ತೀನಿ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಗಿಡಗಳು. ನೋಡಿ 3 ತೊಗೊಂಡು ಬಂದಿದ್ದೀನಿ. ಹಾಕಬೇಕಿದು ಇವತ್ತಾಗಲ್ಲ, ನಾಳಿದ್ರಲ್ಲಿ ಒಂದು 3 ಡೇಸ್ ಬಿಟ್ಟು ಹಾಕ್ತೀನಿ. ಇವಾಗ 2 ಡೇಸ್ ಆಗಿದೆ ತಂದು ಇದನ್ನು. ನಂದು ಹ್ಯಾಂಗಿಂಗ್ ಪಾಟಲ್ಲಿರೋದು ಎಲ್ಲ ಒಣಗೋಗಿದೆ. ಇದು ಬಿಸಿಲಿಗೆ ನೆರಳಲ್ಲೇ ಇದೆ, ಆದರೂ ಫುಲ್ಲು ಬಿಸಿಲು ಹಬೆಗೆ ಫುಲ್ಲು ಎಲ್ಲವೂ ಒಣಗೋಗಿದೆ. ನನಗೆ ದಾಸವಾಳ ಗಿಡ ಇಲ್ಲಿ ಫುಲ್ಲು ಪೊದೆ ಥರ ಇತ್ತು, ಅಷ್ಟು ಇತ್ತು, ಎಲ್ಲ ಒಣಗೋಯ್ತು. ಇದು ವಾಟರ್ ಆ್ಯಪಲ್ಲು. ಆ್ಯಕ್ಚುಲಿ ದಪ್ಪಕ್ಕಾಗತ್ತೆ, ಬಿಸಿಲಿಗೇನೋ ನೋಡಿ ಇಷ್ಟು ಸಣ್ಣಕ್ಕೇ ಪುಟಾಣಿಗೆ ರೆಡ್ಗಾಗ್ಬಿಟ್ಟಿದೆ, ಪಿಂಕ್ ಆಗಿಬಿಟ್ಟಿದೆ. ಇಲ್ಲೊಂದಿದೆ, ಇದು ಮಗ್ಬಿಡ್ತಾ ಇದೆ. ಮೇಲ್ಗಡೆ ಇರೋ ಪಾಟಲ್ಲಿರೋ ಇದಕ್ಕೆ ಎಲ್ಲ ಬಿದ್ದೋಯ್ತು, ಅದು ಬಂದು ಬಿದ್ದೋಯ್ತು ಹೂವೆಲ್ಲ. ಇದು ಬಟರ್ ಫ್ರೂಟ್ ಗಿಡ, ಇದು ಸಪೋಟ. ಇದೊಂದು ಸ್ವಲ್ಪ ಮಲ್ಲಿಗೆ ಬಿಡ್ತಾ ಇದೆ. ಇದನ್ನಂತೂ ಒಂದೊಂದೇ ಇಡ್ಬೋದು, ಆ ಥರ ಇರುತ್ತೆ. ಆಮೇಲೆ ನಾನು ಒಬ್ಬರ ಮನೆಗೆ ಹೋಗಿದ್ದೆ, ಗಿಡ ಇಸ್ಕೊಂಡು ಬಂದೆ ಅನ್ನಲ್ಲ, ಅದರಲ್ಲಿ ಸಿಂಗಲ್ ಪೆಟಲ್ಸ್ದು ಹೊರ್ಟೋಯ್ತು ಅಂದ್ಕೊಂಡೆ. ಇದೊಂದು ಚಿಗರಿ ಹೂ ಬಿಡ್ತಾ ಇದೆ ನೋಡಿ, ಮೊಗ್ಗೆ ಬಿಟ್ಬಿಟ್ಟಿದೆ ಆವಾಗಲೇ, ಅಷ್ಟು ಚಿಗರಿ ಹೂ ಬಿಟ್ಟಿದೆ. ಅದೊಂದು ಕಾಪಾಡ್ಕೋಬೇಕು. ಇದು ಡಾರ್ಕ್ ಬ್ಲೂ ಅಂತ ಹೇಳಿ ಕೊಟ್ಟಿದ್ದರು, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ. ಅದು ಆ ಸ್ಫಟಿಕ ಗಿಡ. ಇದು ಸ್ವಲ್ಪ ಚಿಕ್ಕದೇ ಕೊಟ್ಟಿದ್ದರು, ಅದು ಮುಂದಕ್ಕೆ ಬೆಳಿಲಿಲ್ಲ, ಒಣಗಲಿಲ್ಲ. ಸದ್ಯ ಅಷ್ಟಿದೆ. ಡಾರ್ಕ್ ಸರಸ್ವತಿ ಕಲರ್ ಅಂತಲೇ ಹೇಳ್ಬೋದು, ಅದೊಂದು ಆಗಿದೆ. ಇಲ್ಲೂ ಒಂದಿದೆ ಲ್ಯಾವೆಂಡರು. ನಾನು ನೆಟ್ಟಾಗಿಂದ ಅಲ್ಲೇ ಹೂ ಬಿಡ್ತು, ಹಾಗೇ ಇದೆ, ಮುಂದಕ್ಕೆ ಬರಲಿಲ್ಲ, ಹೂನು ಬಿಡ್ತಿಲ್ಲ, ಚಿಗುರ್ತಾ ಇಲ್ಲ, ಅದು ಅಷ್ಟೇ ಇದೆ. ಅದನ್ನು ತೆಗೆದುಬಿಟ್ಟು ಪಾಟ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಚೈನಾ ಕನಕಾಂಬರ ಅಂತ ನಾವು ಕರಿತೀವಿ. ಇದು ತುಂಬ ದೊಡ್ಡ ಗಿಡ ಆಗಿದೆ, ತುಂಬ ಹೂ ಬಿಡುತ್ತೆ ಸಿಕ್ಕಾಬಟ್ಟೆ. ನಾನು ಲಿಲ್ಲಿನ 3 ಕಲರು ನಿತ್ಯ ಪುಷ್ಪನ 3 ಕಲರ್ಸನ್ನು ಒಂದೇ ಪಾಟಲ್ಲಿ ಹಾಕಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿ. ಇದು ಫುಟ್ಬಾಲ್ ಲಿಲ್ಲಿ ಬಿಡ್ತಾ ಇದೆ ಇವಾಗ. ಮೊದಲು 1-2 ಬಿಟ್ಟಿತ್ತು, ಇದು ಒಣಗೋಗಿದೆ. ಚೆನ್ನಾಗಿತ್ತು, ರೆಡ್ಡು ಅಲ್ಲ ಪಿಂಕು ಅಲ್ಲ, ಆ ಥರ ಇದೆ ನೋಡಿ. ಇದು ಕನಕಾಂಬರ ಎಷ್ಟು ಒಂದು ಬಿಟ್ಟಿದೆ. ಇದು ಒಂದು 4 ದಿನ 5 ದಿನ ಬಿಟ್ಟರೆ ಸುಮಾರು ಸಿಗುತ್ತೆ ಹೂವು ನಮಗೆ ಅದರಲ್ಲಿ. ಆಮೇಲೆ ನೆಕ್ಸ್ಟು ಇಲ್ಲಿ ನಾನು ರೆಡ್ ಕಲರ್ ಕನಕಾಂಬರ ನಾನು ಆಚೆ ಹಾಕ್ಬಿಟ್ಟಿದ್ದೆ. ಮುಂದಗಡೆ ಹಸು ಎಲ್ಲ ತಿಂದು ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಈಗ ಸ್ವಲ್ಪ ಇಲ್ಲಿ ಹಾಕಿರೋದ್ರಿಂದ ನನಗೆ ಒಂದು 7-8 ಹೂ ಸಿಗ್ತಾಯಿದೆ. ಇದರಲ್ಲೇ ದೊಡ್ಡ ಗಿಡ ಪರ್ಮನೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ದೊಡ್ಡ ಪಾಟ್ಗೆ ಹಾಕಿದ್ದೀನಿ. ಇದು ಆರೆಂಜ್ ಕಲರ್ ಬರುತ್ತೆ, ಯಾಕೋ ಇದೊಂದು ಒಣಗ್ತಾ ಇದೆ. ನನಗೆ ಬೇಕಾಗಿರೋದೇ ಒಣಗ್ತಾ ಇದೆ. ನೋಡೋಣ, ಗೊತ್ತಿಲ್ಲ ಅದು ಹಿಂಗೆ ಬರುತ್ತೆ ಏನು ಅಂತ. ಇದೊಂದು ಸ್ಫಟಿಕ ಗಿಡ, ಅದಂತೂ ಬಿಡ್ತಾನೆ ಇರುತ್ತೆ ದಿನ, ಡೈಲಿ ಒಂದು 3-4 ಬರುತ್ತೆ. ಇದು ಸುಗಂಧರಾಜ. ಇದೊಂದು ಸೀಬೆ ಗಿಡ ಇದೆ, ಬಿಸಿಲಿಗೆ ಇಲ್ಲಿ ಒಂಥರ ಆಗಿಬಿಟ್ಟಿದೆ, ಇದನ್ನು ನೆರಳಿಗೆ ಇಟ್ಕೊಂಡ್ಬಿಡ್ತೀನಿ. ಸೀಬೆ ಗಿಡ ಅಂದರೆ ಇದು ಮಾಡಿಲ್ಲ, ಕಸಿ ಏನು ಮಾಡಿಲ್ಲ, ಹಾಗೆ ಇದೆ. ಅದಕ್ಕೆ ಅದನ್ನು ಪಾಟಲ್ಲಿ ಹಾಕ್ಕೊಂಡ್ರೆ ಆಗಲ್ಲ ಅದು ಅಂದ್ಬಿಟ್ಟು ಇಲ್ಲೇ ನೆಲದಲ್ಲೇ ಎಲ್ಲಾದರೂ ಒಂದು ಜಾಗ ಹುಡುಕ್ಲೇಬೇಕು, ಅದಕ್ಕೆ ಹಾಕೋಣ ಅಂದ್ಬಿಟ್ಟು ಇದು ಹೀಗೆ ಬಿಟ್ಟಿದ್ದೀನಿ. ಈ ಸಲ ನನಗೆ ಲಿಲ್ಲಿ ಎಲ್ಲ ಇದೊಂದೇ ಕಲರ್ ಬಿಟ್ಟಿರೋದು, ಬೇರೆ ಪಾಟಲ್ಲಿ ಯಾವುದ್ರಲ್ಲೂ ಬಿಟ್ಟೇ ಇಲ್ಲ. ಇಲ್ಲಿ ಮತ್ತು ಮುಂದೆ ಮಾತ್ರ ಬಿಟ್ಟಿದೆ, ರೆಡ್ ಬಿಟ್ಟಿದೆ. ಇದರಲ್ಲಿ ನನ್ನ ಹತ್ರ ವೈಟು, ಆರೆಂಜು, ಆಮೇಲೆ ರೆಡ್ಡಲ್ಲೇ ಏನು ಸ್ವಲ್ಪ ದೊಡ್ಡ ಡಬಲ್ ಪೆಟಲ್ಸ್ ಲಿಲ್ಲಿ ಇದೆ. ಅದು ಯಾವುದು ಯಾಕೋ ಬಿಟ್ಟಿಲ್ಲ ಈ ಸಲ. ಇದು ನೀರು ಸೋನೆ ಗಿಡ, ಒಂದು 3 ಮಾತ್ರ ಉಳ್ಕೊಂಡಿದೆ ಸಣ್ಣದು, ಮಿಕ್ಕಿದ್ದೆಲ್ಲ ಒಣಗೋಯ್ತು. ಏನಿದು ಅಂದ್ಕೊಂತ ಇಲ್ಲಿ ನೋಡಿ,
ಓಡಾಡುವಂಥ ಜಾಗದಲ್ಲೇ ಬುಲ್ಬುಲ್ ಪಕ್ಷಿ ಈಗ ನಿನ್ನೆಯಿಂದ ಗೂಡು ಕಟ್ಟಿದೆ. ಮೊನ್ನೆಯಿಂದ 3 ಡೇಸಿಂದನೂ ಇಷ್ಟಾಗಿದೆ. ಎಷ್ಟು ಬೇಗ ಹೆಂಗೆ ಕಟ್ಬಿಟ್ಟಿದೆ ನೋಡಿ. ಇದು ಜಾಸ್ತಿ ನಾವೆಲ್ಲ ಓಡಾಡ್ತಿರ್ತೀವಲ್ಲ ಅಲ್ಲಿ ಜಾಸ್ತಿ ಕಟ್ಟುತ್ತಂತೆ. ಯಾಕೆ ಅಂದರೆ ಕಾಗೆ ಮತ್ತು ಬೆಕ್ಕು ಅವೆಲ್ಲ ಬರುತ್ತಲ್ಲ, ಅದ್ರ ಸೇಫ್ಟಿಗೋಸ್ಕರ ಅದು ಆ ಥರ ಓಡಾಡುವಂಥ ಮನುಷ್ಯರು ಓಡಾಡುವಂಥ ಜಾಗದಲ್ಲೇ ಜಾಸ್ತಿ ಗುಬ್ಬಚ್ಚಿ ಇದು ಎಲ್ಲ ಗೂಡು ಕಟ್ಕೊಳ್ಳುತ್ತಂತೆ. ಹಾಗೆ ಇದೊಂದು ಗಿಡ ತೋರಿಸ್ಬೇಕು. ಇದು ನಂಗೆ ತುಂಬ ಇಷ್ಟ. ಇದು ಒಂದು ಎಲೆ ಇತ್ತು, ನಾನು ನೆಟ್ಟ ಮೇಲೆ ಇನ್ನೊಂದು ಎಲೆ ಬಂದಿದೆ. ಅದೊಂಥರ ಬುಷಿ ಥರ ಆದರೆ ತುಂಬಾ ಚೆನ್ನಾಗಿರುತ್ತೆ ಗಿಡ. ಇದೊಂದು ನಿತ್ಯ ಪುಷ್ಪ, ಈ ಕಲರ್ ಒಂದಿದೆ ನೋಡಿ, ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಂತೂ ಒಂಥರ ಜಾಸ್ತಿದು ಅದೊಂದೇ ಗಿಡ ಇರೋದು, ಅದು ಸ್ವಲ್ಪ ದೊಡ್ಡದಾದರೆ ತುಂಬ ಚೆನ್ನಾಗಿರುತ್ತೆ. ಇದಂತೂ ಪಿಂಕ್ ಫ್ಲವರ್ ಬಿಡಬೇಕು, ಯಾಕೋ ಬಿಟ್ಟೇ ಇಲ್ಲ. ಗಿಡ ಮಾತ್ರ ಪೊದೆ ಥರ ಬಂದಿದೆ. ನೋಡಬೇಕು, ಇಷ್ಟಿದೆ ಇದು. ನಾವಿರೋ ಗಿಡನ ಉಳಿಸ್ಕೋಬೇಕು ಅಂದರೆ ಸ್ವಲ್ಪ ಮಳೆ ಬರಬೇಕು. ಸ್ವಲ್ಪ ನಿನ್ನೆ ಅಷ್ಟೇ ಸ್ವಲ್ಪ ಮಳೆ ಬಂತು ಅಷ್ಟೇ. ಮತ್ತು ಮಳೆ ಬಂದರೆ ಗಿಡಗಳು ಇರ್ತವೆ, ಇಲ್ಲಾಂದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ನೋಡಿ ಎಷ್ಟು ಬಾಡ್ಕೊಂಡಿದೆ, ಎಷ್ಟು ಬಿಸಿಲಿದೆ. ನಿನ್ನೆ ಸ್ವಲ್ಪ ಪರವಾಗಿಲ್ಲ, ಜಾಸ್ತಿನೇ ಬಂತು ಮಳೆ ಅಂತಲೇ ಹೇಳ್ಬೋದು. ಆದರೆ ತುಂಬಾ ಸೆಕೆ ಇದೆ. ಹಾಗಾಗಿ ಗಿಡ ಉಳಿಸ್ಕೊಳ್ಳೋದು ಭಾಳ ಕಷ್ಟ. ತುಂಬ ಹುಷಾರಾಗಿ ನೋಡ್ಕೋಬೇಕು, ನೆರಳಿಗೆ ಇಟ್ಕೊಂಡೇ ನೋಡ್ಕೋಬೇಕಾಗಿದೆ. ಈಗ ನೆರಳಿಲ್ಲದೆ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.